ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೊದಲನೇ T20 ಮ್ಯಾಚ್ ಫಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಇವತ್ತು ಬಾಯಿಗೆ ಬರ್ಸಿರೋ ಶ್ರೀಲಂಕಾದವರು ಇಂಡಿಯಾಗೆ, ಹೌದು ಖಂಡಿತ ಬಾಯಿಗೆ ಬರ್ಸಿದ್ರು. ಏನ್ ಗುರು ಆಗ್ತೈತಿ ಹಿಂಗೆ ನಾಯಿಗೆ ಇಕ್ಕಿಸ್ಕೊಂತಾರಲ್ಲ ನಮ್ಮ ಟೀಮ್ ಇಂಡಿಯಾ, ಏನಾಗೋಗ್ಬಿಟ್ಟೈತೆ ನಮ್ಮ ವರ್ಲ್ಡ್ ಚಾಂಪಿಯನ್ ಟೀಮಿಗೆ ಅಂತ ಅನ್ನಿಸ್ಬಿಟ್ಟಿತ್ತು. ಒಂದು ಪಾಯಿಂಟಲ್ಲಿ ಸೋತೋಗ್ಬಿಡ್ತೀವ ನಾವು ಇಂಡಿಯಾದವ್ರು, ಚೇಸ್ ಡೌನ್ ಆಗೋಗ್ಬಿಡುತ್ತಾ ಇದು ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಇಲ್ಲ, ಚೇಸ್ ಡೌನ್ ಆಗಲ್ಲ. ಆಸೆ ಹುಟ್ಟಿಸ್ಬಿಟ್ಟು ವಾಪಸ್ ಕಿತ್ಕೊಂತೀವಿ ಮ್ಯಾಚ್. ನನ್ನ ಹತ್ರ ಇವತ್ತು ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ರೂವ್ ಮಾಡಿದ್ದು 40+ ಮಾರ್ಜಿನ್. ನಾನು ಸಿಕ್ಕಾಪಟ್ಟೆ ಕ್ಲೋಸ್ ಹೋಗ್ಬಿಡುತ್ತೆ ಈ ಮ್ಯಾಚ್ ಅಂತ ಅನ್ಕೊಂಡಿದ್ದೆ, ಬಟ್ 40+ ಮಾರ್ಜಿನ್ ಅಂತಾನೆ T20 ಒಂಥರ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿನೇ ನಮಗೆ ಆಗಿದೆ. 213 ರನ್ ಹೊಡಿತಾ ಇದ್ದಂಗೆನೇ ಇದು ಪಕ್ಕಾ ಮ್ಯಾಚ್ ನಮ್ಮದೇ ಅಂತ ತಗ್ಲಾಕೊಂತು ಅಂತ ಅನ್ಕೊಂಡ್ಬಿಟ್ವಿ ನಾವು. ಬಟ್ ಇಲ್ಲ, ಈ ಮ್ಯಾಚ್ ಇನ್ನೊಂದು ಸ್ವಲ್ಪ ನಾವೇನೋ ಒಂದು ಸ್ವಲ್ಪ ಥ್ರಿಲ್ಲಿಂಗ್ ಎಲ್ಲ ಮಾಡ್ತೀವಿ ಅಂತ ಶ್ರೀಲಂಕನ್ಸು ಸ್ಟಾರ್ಟಿಂಗಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಏನು ಬೆಂಕಿಯಾಗಿ ಬಂದಿದ್ದು ಗುರು. ಅವನ ಅಜ್ಜಿ ಆ ಓಪನಿಂಗ್ ಪಾರ್ಟ್ನರ್ಶಿಪ್ ನೋಡ್ತು ಅಂತಂದರೆ ಏನೋ ಮ್ಯಾಚ್ ಫುಲ್ಲು ಕ್ಲೋಸ್ಗೆ ಹೋಗ್ಬಿಡುತ್ತೇನೋ, ಈ ಮ್ಯಾಚ್ ಫುಲ್ಲು ಇವರೇ ಗೆದ್ಬಿಡ್ತಾರೆ ನನ್ನ ಹತ್ರ ಫೀಲ್ ಕೊಟ್ಟರು ಶ್ರೀಲಂಕನ್ಸು. ಬಟ್ ಅವರ ವಿಕೆಟ್ ಬೀಳ್ತಾ ಇದ್ದಾನೆ, ಓಪನಿಂಗ್ ಪೇರು ಕಳ್ಚ್ಕೊಂತ ಇದ್ದಾಗೆ ಎಲ್ಲ ತಪ್ಪ ನಂಗೆ ಉದ್ರೋಗ್ಬಿಟ್ರಲ್ಲ ಗುರು. ಸೊ ಅಲ್ಟಿಮೇಟ್ಲಿ ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡಿದ್ದು ನಾವೇನೇ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದಂಗೆ 170 ಇತ್ತು, 170 ಆ್ಯಂಡ್ ಅಬೋ ಹೊಡಿತು ಅಂತಂದರೆ ಮ್ಯಾಚು ನಮ್ಮ ಕೈಲಿ ಇರುತ್ತೆ ಅಂತ ಗೊತ್ತಿತ್ತು. 170 and 200 ಮೇಲೆ ಹೊಡಿತೀವಿ ಅಂತ ಇವತ್ತು ಟಾಪ್ 4 ಇಂದ ಬೆಂಕಿ ಕಾಂಟ್ರಿಬ್ಯೂಷನ್. ಪೋಪ್ಳಲ್ಲಿ ಏನು ಗುರು ಅಟ್ಯಾಕ್ ಮಾಡಿದ್ದು ಹಾಕೊಂಡು ಯಶಸ್ವಿ ಜೈಸ್ವಾಲ್ ನಾಯಿಗೆ ಇಕ್ಕಿದ್ರು ಗುರು. 40 ರನ್ಸ್ ಅವರು ಪೋಪ್ಳನೇ ಆಗೋಗ್ಬಿಟ್ಟಿತ್ತು. ಬಟ್ ಪೋಪ್ಳೆ ಆಗಿದ ತಕ್ಷಣ ಇಬ್ಬರು ಔಟ್ ಆಗೋಗ್ಬಿಟ್ರು. ಪೋಪ್ಳೆ ಲಾಸ್ಟ್ ಬಾಲು ಶುಭ್ಮನ್ ಗಿಲ್ ಔಟ್ ಆಗ್ತಾರೆ ಮಧುಶಂಕ ಅವರಿಗೆ. ಫಸ್ಟ್ ಬಾಲ್ ಹಸರಂಗ ಅವರು ವೆರಿ ಫಸ್ಟ್ ಬಾಲ್ ಬರ್ತಾರೆ, ಪವರ್ ಪ್ಲೇ ಆಗಿದ ತಕ್ಷಣ ಮೊದಲನೇ ಬಾಲಲ್ಲೇ ವಿಕೆಟ್ ಎತ್ಬಿಡ್ತಾರೆ. ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಇಬ್ಬರು ಹಂಗೆ ಪಕ್ಕದಲ್ಲೇ ಔಟ್ ಆಗೋಗ್ಬಿಡ್ತಾರೆ. 74 ಕ್ರೂಷಿಯಲ್ ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು ಅವ್ರದ್ದು. ಸೂರ್ಯಕುಮಾರ್ ಯಾದವ್ 1 ಡೌನ್ ಬಂದಿದ್ದು. ಆಮೇಲೆ ರಿಷಬ್ ಪಂತ್ ಇವರಿಬ್ಬರಿಂದ ಪಾರ್ಟ್ನರ್ಶಿಪ್ ಸಖತ್ತಾಗೆ ಬಿಲ್ಡ್ ಆಯಿತು. ಸೊ ಇವರು ಒಂದು 58 ಹೊಡೆದ್ರು. ಸಖತ್ತಾಗಿ ಆಡೋರು. ಸೂರ್ಯಕುಮಾರ್ ಯಾದವ್ ನಾಯಿ ಇಕ್ಕಿದ್ರು ಮಾತ್ರ ಹುಚ್ಚನಾಗಿ ಹೊಡೆದಂಗೆ ಹೊಡೆದು 22 ಬಾಲಲ್ಲಿ 15 ಕಂಪ್ಲೀಟ್ ಮಾಡಿದ್ರು. ಅರೌಂಡ್ 230+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದಂಥ ಸೂರ್ಯಕುಮಾರ್ ಯಾದವ್. ರಿಷಬ್ ಪಂತ್ ಸ್ವಲ್ಪ ಸ್ಲೋ ಆಗಿನ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಒಂದು ಸ್ವಲ್ಪ ಆಕ್ಸಿಲೇಟ್ ಮಾಡಿದ್ರು. 49 ರನ್, ಒಂದೇ ಒಂದು ಕಮ್ಮಿ, ಹಾಫ್ ಸೆಂಚುರಿ ಆಗೋಗ್ಬಿಟ್ರದು. ಸೊ ಈ 4 ಜನದ ಕಾಂಟ್ರಿಬ್ಯೂಷನಿಂದ ಮೈನಾಗಿ ನಮ್ಮ ಟೀಮ್ ಇಂಡಿಯಾ 213 ರನ್ ತಲುಪೋದಕ್ಕೆ ಸಾಧ್ಯವಾಗಿರೋದು. ಆಮೇಲೆ ಅಕ್ಷರ್ ಪಟೇಲ್ ಕೆಳಗಡೆ ಒಂದು 10 ರನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ 5 ಬಾಲಲ್ಲಿ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಮೇಲ್ಗಡೆ ಬಂದರು. ನೋಡಿ ಹೆಂಗಿದೆ ಅಂತ ಬ್ಯಾಟಿಂಗ್ ಯೂನಿಟ್. ನಂಬರ್ 7 ರಿಂಕು ಸಿಂಗ್ ಗುರು, ನಂಬರ್ 7 ರಿಂಕು ಸಿಂಗ್. ರಿಯಾನ್ ಪರಾಗು ಬಂದರು ಅಲ್ಲಿ ಮಧ್ಯದಲ್ಲಿ. ನಂಬರ್ 5, 6 ಬಂದರು ರಿಯಾನ್ ಪರಾಗ್ ಅವರು. ಸೊ ಅವ್ರೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ ಇವತ್ತು. ಬಿಡಿ, ಏನು ಮಾಡೋಕ್ಕಾಗಲ್ಲ. ಬ್ಯಾಟರ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಅಂದರೆ ಏನು, ಬೌಲರ್ ಕಾಂಟ್ರಿಬ್ಯೂಟ್ ಮಾಡಿದಲ್ಲ ಗುರು. ನಾನು ಆಲ್ರೌಂಡರ್ ಅಮ್ಮ ಅಂತ ಇವತ್ತು ರಿಯಾನ್ ಪರಾಗ್ ಅವರು ಒಂಥರ ಕಾಲರ್ ಮೇಲ್ಗಡೆ ತಿಂದ್ಕೊಂಡು ತೋರಿಸ್ಬಿಡ್ತಾರೆ. 1.2 ಓವರಲ್ಲಿ 3 ವಿಕೆಟ್ ರಿಯಾನ್ ಪರಾಗಿಗೆ. ಏನಾರ ಫುಲ್ ಸ್ಪೆಲ್ಲರ್ ಕಂಪ್ಲೀಟ್ ಮಾಡೋಕೆ ಬಿಟ್ಟಿರೋರು, ಆಲ್ಔಟೇ ಮಾಡಾಕ್ಬಿಟ್ರು. 10 ವಿಕೆಟ್ ಅವರೇ ಎತ್ಬಿಟ್ಟಿರೋ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಬಟ್ ಗೊತ್ತಿರೋದೇ ಬಾಟಮಲ್ಲಿ ಇರುವಂಥವ್ರು ವಿಕೆಟ್ನ ತೆಗೆದಿರೋದು, ಒಂದೇ ಮೇಲ್ಗಡೆ ಇರುವಂಥ ವಿಕೆಟ್ನ ತೆಗೆದಿರೋದು ರಿಯಾನ್ ಪರಾಗ್. ಇವಾಗ ಆ ಕಡೆ ಏನಕ್ಕೆ ಹೋಗ್ತಿದ್ದೀನಿ, ಫಸ್ಟ್ ಇಂಡಿಯನ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ಸೊ ಇಂಡಿಯನ್ ಬ್ಯಾಟಿಂಗ್ ಬಗ್ಗೆ ಏನೇನು ಮಾತಾಡೋದಲ್ಲ, ಟಾಪ್ 4 ಇಂದನೇ ಮೇನ್ ಕಾಂಟ್ರಿಬ್ಯೂಷನ್ ಬಂದಿದ್ದು. ಸೊ ಒಂಥರ ನೋಡಿ, ಆ ಕಡೆನೂ ಒಂಥರ ಸಿಮಿಲಾರಿಟಿ ಇದೆ, ಈ ಕಡೆನೂ ಸಿಮಿಲಾರಿಟಿ ಇದೆ. ಟಾಪ್ ಆರ್ಡ್ರೇ ಕಾಂಟ್ರಿಬ್ಯೂಟ್ ಮಾಡೋದು ಎರಡು ಕಡೆ. ಮೇಯ್ನಾಗಿ ಕಾಂಟ್ರಿಬ್ಯೂಟ್ ಮಾಡೋದು ಟಾಪ್ ಆರ್ಡ್ರನ್ನೇ. ಇನ್ನು ಎಲ್ಲ ಉದ್ರಕೊಂಡು ಹೋಗ್ಬಿಟ್ರು. ಮಿಡ್ಲ್ ಆರ್ಡರ್, ಲೋವರ್ ಮಿಡ್ಲ್ ಆರ್ಡರ್ ಏನಿದೆ, ಎರಡು ಟೀಮಲ್ಲೂ ಕೂಡ ಉದ್ರಕೊಂಡು ಹೋಗ್ಬಿಟ್ರು. ಪಟ ನಂಗೆ ವಿಕೆಟ್ಸ್ ಬಿದ್ದುಬಿಡ್ತು. ರಿಯಾನ್ ಪರಾಗ್, ಹಾರ್ದಿಕ್ ಪಾಂಡ್ಯ ಜೊತೆಗೆ ರಿಂಕು ಸಿಂಗ್ ಎಲ್ಲರದೂ ಕೂಡ ಬೇಗನೆ ವಿಕೆಟ್ ಬಿದ್ದು. ನಮ್ಮ ಕಡೆ ಕೂಡ ಅವ್ರ ಕಡೆ ಅಂತೂ ಕೇಳಂಗಿಲ್ಲ, ಎಲ್ಲ ಡಕ್ಔಟ್ ಎಲ್ಲ ಸಿಂಗಲ್ ಡಿಜಿಟ್ ಡಕ್ಔಟ್ ಅಷ್ಟೇ ಆಗಿರೋದಲ್ಲಿ. ನಿಸಾಂಕ ಅವ್ರ ವಿಕೆಟ್ ಕಳ್ಸ್ಕೊಂತ ಇದ್ದಂಗೆ. ಸೊ ಈ ಒಂದು ಸ್ಕೋರ್ನ ಇವರು ಬೌಲಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಲ್ವಾ ಗುರು. ಮತೀಶಾ ಪತಿರಾಣ 40 ರನ್ ಹೊಡ್ಸ್ಕೊಂಡಿದ್ರು ಸಹ ಏನು ಬೌಲಿಂಗ್ ಹಾಕಿದಲ್ಲಿ. ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಂದ ಹಿಡ್ಕೊಂಡು ಕೆಳಗಡೆ ರಿಂಕು ಸಿಂಗ್ ಅವ್ರಿಗೂ 4 ವಿಕೆಟ್ ಟಕ ನಂಗೆ ಅವ್ರು ಎತ್ತಿದ್ದು. ಸೊ ಅವ್ರಿಗೆ ಮೆಚ್ಕೊಳ್ಳೇಬೇಕು. 40 ರನ್ ಹೊಡ್ಸ್ಕೊಂಡ್ರು ಸಹ ಒಂಥರ ಇಂಪ್ಯಾಕ್ಟ್ ಮಾಡಿದರೆ ಚೆನ್ನಾಗಿ ಅಂತ ಹೇಳಬೇಕು. ಮಧುಶಂಕ ನಾಯಿ ಇಕ್ಕಿಸ್ಕೊಂಡ್ರು, ಜೊತೆಗೆ ತೀಕ್ಷ್ಣ ಅವ್ರು ಇಕ್ಕಿಸ್ಕೊಂಡು, ಯಾರು ಇಕ್ಕಿಸ್ಕೊಂಡಿಲ್ಲ ಇವತ್ತು ಅವ್ರು ಬೌಲಿಂಗಲ್ಲಿ, ಎಲ್ಲರೂ ಇಕ್ಕಿಸ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಹಸರಂಗ ಅವ್ರು ಒಂದು ಸ್ವಲ್ಪ ಎಕನಾಮಿಕಲ್ ಆಗಿ ಮಾಡಿದ್ದಾರೆ ಅಷ್ಟೇ, ಇರೋರಲ್ಲೇನೇ. ಸೊ ಇನ್ನೇನು ಹೇಳ್ತೀರಾ, ಇದನ್ನು ಚೇಸ್ ಮಾಡೋದಕ್ಕೆ ಅಂತ ಬಂದರು. ನಿಸಾಂಕ ಭಯ ಹುಡ್ಸಿದ್ರು ಗುರು. ಓಪನಿಂಗ್ ಪೇರ್ ಅವ್ರದ್ದು ಕೂಡ ಭಯ ಹುಡ್ಸಿದ್ರು. ನಮ್ಮ ಓಪನಿಂಗ್ ಪೇರ್ 74 ರನ್ ಕಾಂಟ್ರಿಬ್ಯೂಷನ್ ಕೊಟ್ಟರೆ, ಅವ್ರ ಓಪನಿಂಗ್ ಪೇರ್ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು, ನಮಗಿನ್ನ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದ್ದವರು. ಇನ್ಫ್ಯಾಕ್ಟ್ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರು, 1-2 ಕ್ಯಾಚು. ಬಿಷ್ಣಾಯ್ ಇವತ್ತು 1-2 ಕ್ಯಾಚ್ನ ಡ್ರಾಪ್ ಮಾಡಿದ್ರು. ಪಾಪ ಮಕಾಯಿ ಎಲ್ಲ ಏಟ್ ಮಾಡ್ಕೊಂಡ್ಬಿಟ್ಟು ಬಿಷ್ಣಾಯ್ ಕ್ಯಾಚ್ ಹಿಡಿಯಕ್ಕೆ ಹೋಗ್ಬಿಟ್ಟು ಒಂಥರ ಸಿಕ್ಕಾಪಟ್ಟೆ ಗಾಬರಿ ಆಗೋಗ್ಬಿಟ್ಟಿದ್ರು ಅಂತ ಹೇಳ್ಬೇಕು. ಬಿಷ್ಣಾಯ್ ಕ್ಯಾಚ್ ಬರ್ತಿದ್ದಂಗೆ, ಹೌದು ವಿಕೆಟ್ ಎತ್ತಿದ್ರು, ಬಟ್ ಆದ್ರೂ ಆ ಕ್ಯಾಚ್ನ ಏನಾದ್ರು ಬೇಗ ಇನ್ನೂ ಎತ್ತಾಕೊಂಡ್ಬಿಟ್ಟಿದ್ದಾರೆ. ಮ್ಯಾಚ್ ಇನ್ನೂ ಸೆಟಲ್, ನಿಸಾಂಕ ಅವ್ರ ಕ್ಯಾಚ್ನ ಇನ್ನೂ ಬೇಗ ಸೆಟಲ್ ಆಗೋಗ್ಬಿಟ್ಟಿರೋದು ಮ್ಯಾಚು.
ಸೊ ನಿಸಾಕ ಅವರು ಸಖತ್ ಬ್ಯಾಟಿಂಗ್ ಆಡಿದ್ರು, 70+ ಕಾಂಟ್ರಿಬ್ಯೂಟ್ ಮಾಡಿದರೆ. ಸೊ ಇವರು ಕೂಡ ಕುಶಾಲ್ ಮೆಂಡಸು ಕೂಡ ಮಸ್ತಾಗಿ ಆಡಿದ್ರು. ಅವರಿಬ್ಬರ ಓಪನಿಂಗ್ ಪಾರ್ಟ್ನರ್ಶಿಪ್ ಏನಿತ್ತು, ಸೊ ಅದೇ ಒಂಥರ ಮೇಯ್ನಾಗೆ ಅವರು ಇಬ್ಬರು ಒಬ್ಬರು ವಿಕೆಟ್ರು ಎತ್ಬಿಡ್ಲಿಗರು ಅಂತ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ಆ ರೇಂಜಿಗೆ ಕಚ್ಕೊಂಡ್ಬಿಟ್ಟಿದ್ರು ಇಬ್ಬರು. ಸ್ವಲ್ಪ ವಿಕೆಟ್ ಹೋಗ್ತಾ ಇದ್ದಂಗೆ ಕುಶಾಲ್ ಮೆಂಡಸ್ ಅವ್ರದ್ದು ಸ್ವಲ್ಪ ಓಪನ್ ಅಪ್ ಆಯಿತು. ಅವರ ಬ್ಯಾಟಿಂಗ್ ಆರ್ಡ್ರೇ ಒಂಥರ ಓಪನ್ ಅಪ್ ಆಗೋಗ್ಬಿಡ್ತು ಅಂತ ಹೇಳಬೇಕು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಒಂಥರ ವಿಕೆಟ್ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ವಿಕೆಟ್ ಬೀಳೋದು ತಡ ಆಗಿತ್ತು ಅಷ್ಟೇ. ಪಟ 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 ಅಂತ ವಿಕೆಟ್ಸ್ಗಳು ಟಕ 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 ಅಂತ ಅಲ್ಲಿ ಕುಶಾಲ್ ಪೆರೇರಾ ಬಂದರು. ಅವರು ಸಹ ಬೇಗನೆ ಒಂದು 20+ ಏನೋ 20 ನೋಡಿದ್ಬಿಟ್ಟು ಬೇಗ ಔಟ್ ಆದರು. ಆಮೇಲೆ ಕಮಿಂದು ಮೆಂಡಿಸ್ ಬಂದರು. ಸೊ ಅವ್ರನ್ನೂ ಕೂಡ ಔಟ್ ಮಾಡಿ ಕಳಿಸಿದ್ರು. ರಿಯಾನ್ ಪರಾಗ್ನ ಔಟ್ ಮಾಡಿ ಕಳಿಸಿದ್ದು. ಸೊ ಒಟ್ಟಲ್ಲಿ ಅಕ್ಷರ್ ಪಟೇಲ್ ಅವರ ಬೌಲಿಂಗ್ನ ಮೆಚ್ಕೋಬೇಕು. ಆ್ಯಕ್ಚುಲಿ ಸಕಾಲಾಗಿ ಬೌಲಿಂಗ್ ಮಾಡಿದ ಅಕ್ಷರ್ ಪಟೇಲ್ ಮೇನ್ 2 ಕ್ರೂಷಿಯಲ್ ವಿಕೆಟ್. ನಿಸಾಂಕ ಅವರ ವಿಕೆಟ್ ಎತ್ಬಿಟ್ರಲ್ಲ, ಜೊತೆಗೆ ಕುಶಾಲ್ ಪೆರೇರಾ ಅವ್ರ ವಿಕೆಟ್ ಎತ್ಬಿಟ್ರಲ್ಲ. ಸೊ ಅದೊಂಥರ ಟಾಪ್ ಆರ್ಡರ್ ವಿಕೆಟ್ನ ಮೇನಾಗಿ ಎತ್ತಿದ್ದು ಅವರೇ. ಹರ್ಷದೀಪ್ ಸಿಂಗ್ನ ಮೆಚ್ಕೊಬೇಕು. ಕುಶಾಲ್ ಮೆಂಡಸ್ ಅವರ ವಿಕೆಟ್ನ ಎತ್ತಿದ್ದು. ಅವ್ರಿಗೆ 2 ವಿಕೆಟ್ ಬಿದ್ದೆ, ಇವ್ರಿಗೆ 2 ವಿಕೆಟ್ ಬಿದ್ದೆ. ಬಟ್ ರಿಯಾನ್ ಪರಾಗಿಗೆ 3 ವಿಕೆಟ್ ಬಿದ್ದಿದೆ ಗುರು ಇವತ್ತು. ಪಟ 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 ಹಂಗೆ ಎದ್ಬಿಟ್ರು. 1.2 ಓವರ್ಲೆ 3 ವಿಕೆಟ್ ರಿಯಾನ್ ಪರಾಗು. ಸೊ ಇವತ್ತು ಸಿರಾಜಣ್ಣಗೂ ಕೂಡ ವಿಕೆಟ್ ಬಿದ್ದಿದೆ. ಒಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರೆ. ಸ್ವಲ್ಪ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಹಂಗೆ ನೋಡೋಕೆ ಕಾಸ್ಟ್ಲಿ ಆಗಿದ್ದು ಇವತ್ತು. ಹಾರ್ದಿಕ್ ಪಾಂಡ್ಯ ಅವರು 40+ ಹೊಡೆಸ್ಕೊಂಡಿದ್ದಾರೆ ಇವತ್ತು. ಬಟ್ ಇಲ್ಲಿ ಪರವಾಗಿಲ್ಲ, ಏನಾಗೋದಿಲ್ಲ. 40 ಏನು ಹೊಡ್ಸ್ಕೊಂಡ್ರೆ ಅವ್ರ ಕಡೆ ಎಲ್ಲರೂ 3-4 ಜನ ನಾಯಿ ಇಕ್ಕಿಸ್ಕೊಂಡಿದ್ದಾರೆ. 40+ ಇಕ್ಕಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಒಬ್ಬರು ಇಕ್ಕಿಸ್ಕೊಂಡ್ರೆ ಏನಾಗೋದಿಲ್ಲ ಬಿಡಿ. ಸೊ ಇವತ್ತು ಅಲ್ಟಿಮೇಟ್ಲಿ ಮ್ಯಾಚ್ನ ಗೆದ್ದಿರೋದು ನಮ್ಮ ಟೀಮ್ ಇಂಡಿಯಾಗಿರೋ. ಸೊ ಸಖತ್ತಾಗಿ ಕಂಟ್ರೋಲ್ ಮಾಡಿದ್ರು ಅಂತ ಹೇಳಬೇಕು ಬೌಲಿಂಗ್ ಅವರು ಕೂಡ ಕಂಟ್ರೋಲ್ ಮಾಡಿದ್ರು. ಫಸ್ಟ್ ಇನಿಷಿಯಲಿ 74 ರನ್ನ ಪವರ್ ಪ್ಲೇ ಹೊಡೆಸ್ಕೊಂಡು, ಆಮೇಲೆ ಸ್ವಲ್ಪ ಕಂಟ್ರೋಲಿಂಗ್ ಫೇಸ್ ತೊಗೊಂಬಂದರು. ಆಮೇಲೆ ಮತ್ತೆ ಲಾಸ್ಟಲ್ಲಿ ಸ್ವಲ್ಪ ಹೊಡೆಸ್ಕೊಂಡ್ರು. ಸೊ ನಮ್ಮ ಇಂಡಿಯಾ ಅಂತೂ ಸ್ಟಾರ್ಟಿಂಗಲ್ಲ ನಾಯಿ ಇಕ್ಕಿಸ್ಕೊಂಡು ಪವರ್ ಪ್ಲೇಲಿ ಅಟ್ಯಾಕ್ ಮಾಡಿದ್ರು. ಆಲ್ಮೋಸ್ಟ್ ಹೆಂಗೆ ಅಂತಂದರೆ 10 ಓವರ್ಗೆ 100 ಆ ಥರನೇ, 8 ಓವರ್ಗೆ 85 ಆ ಥರನೇ ಆ ಒಂದು ಫೇಸಲ್ಲೇ ಹೋಗ್ತಾಯಿತ್ತು. ಆಲ್ಮೋಸ್ಟ್ ಚೇಸ್ ಡೌನ್ ಮಾಡುವಂಥ ಫೇಸಲ್ಲೇ ಹೋಗ್ತಾಯಿತ್ತು. ನಿಸಾಂಕ ಅವರ ವಿಕೆಟು ಜೊತೆಗೆ ಕುಶಾಲ್ ಮೆಂಡಸ್ ಅವರ ವಿಕೆಟ್ ಇದೆ. ಸೊ ಇದೇ ಒಂಥರ ಆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡ್ತಾರಲ್ಲ, ಹರ್ಷದೀಪ್ ಸಿಂಗ್ ಮೇನಾಗಿ ಆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದ್ದು. ಅದಾದಮೇಲೆ ಅಕ್ಷರ್ ಪಟೇಲ್ ವಿಕೆಟ್ ಎತ್ತಿದ್ದು. ಸೊ ಅದಂತೂ ಮೇಯ್ನ್ ಆಗಿತ್ತು. ರಿಯಾನ್ ಪರಾಗ್ ಏನೋ ಬಂದ್ಬಿಟ್ಟು ಲಾಸ್ಟಲ್ಲಿ ಜೈ ಅನ್ಸ್ಬಿಟ್ರೆ ಹಂಗೆ ನಾನು 3 ವಿಕೆಟ್ ಎದ್ದು ತಗೊಳ್ಳಿ ಗುರು ಅಂತ. ಬ್ಯಾಟಿಂಗಲ್ಲಿ ಏನೋ ಮಾಡೋಕ್ಕಾಗ್ತಿಲ್ಲ, ನಾನು ಬೌಲಿಂಗಲ್ಲಿ ಮಾಡ್ತೀನಿ ತಗೊಳ್ಳಿ, ನಾನು ಬೌಲರ್ ಆಗ್ತಾಗಲಿ ಟೀಮ್ ಇಂಡಿಯಾಗೆ, ನಾನು ಬ್ಯಾಟರ್ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇವತ್ತು. ಸೊ ಇನ್ನೇನು ಹೇಳ್ತಾರೆ ಇವತ್ತು ಆಲ್ ಓವರ್ ಮಸ್ತ್ ಪರ್ಫಾರ್ಮೆನ್ಸ್ ನಮ್ಮ ಟೀಮ್ ಇಂಡಿಯಾದಿಂದ. ಬಟ್ ಆಫ್ ಇಟ್ಟಿದಂತೂ ನಿಜ ಗುರು ಇವರ ಓಪನಿಂಗ್ ಪಾರ್ಟ್ನರ್ಶಿಪ್ ಕುಶಾಲ್ ಮೆಂಡಸ್ ಜೊತೆಗೆ ನಿಸಾಂಕ ಅವ್ರಿಗೆ ನಿಜವಾಗ್ಲೂ ಟೀಮ್ ಇಂಡಿಯಾಗೆ ಇವತ್ತು ಒಂಥರ ಹಿಡ್ಕೊಂಬಿಟ್ಟಿದ್ದಾರೆ. ಹೆಂಗೇನೆ ಆ ಹಿಡ್ತಾನ ಬಿಡಿಸಿದ್ದು ಹರ್ಷದೀಪ್ ಸಿಂಗು ಜೊತೆಗೆ ಅಕ್ಷರ್ ಪಟೇಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.